ಹಾಯ್, ನಾನು ನಿಮ್ಮ ಹರೀಶ್ ಕನ್ನಡಿಗ. 3 ಜನನು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಇವತ್ತು ಒಂದು ಕಾಯಿ ಕೀಳೋ ಕೆಲಸ ಇತ್ತು. ಕಾಯಿ ಕೀಳ್ತಾರೆ ಒಬ್ರು ಬಂದು, ನಾವು ಅದನ್ನು ಎತ್ತಿ ಗಾಡಿಗೆ ಲೋಡ್ ಮಾಡಬೇಕು. ಅದಕ್ಕೋಸ್ಕರನೇ 3 ಜನನು ಹೋಗ್ತಾ ಇದೀವಿ. ಯಾವ ಪ್ಲೇಸ್ ಅಂದರೆ ಡೋರ್ನಳ್ಳಿ ಹತ್ರ. ಅಲ್ಲಿ ನಮ್ಮ ಟೀಚರ್ ಮನೆ ಇದೆ, ಅವ್ರದ್ದೇ ತೋಟ. ಅವ್ರ ತೋಟ ಇರೋದ್ರಿಂದ ಅಲ್ಲಿಗೆ ಕಾಯಿ ಕೀಳ್ತಾರೆ. ನಾವು ಅದನ್ನು ಅನ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ಕೆಲಸ ಅದೇನೆ. ನಾವು ಕೆಲಸ ಮಾಡೋದನ್ನು ನೀವು ನೋಡಿ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ. ಫೈನಲ್ ಆಗಿ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಯಾವ ರೀತಿ ಅವನು ಕೆಲಸ ಮಾಡ್ತಾನೆ, ಯಾವ ರೀತಿ ಅವನು ಆ ದಿನನ ಜಯಿಸ್ತಾನೆ, ಒಬ್ಬ ಮನುಷ್ಯ ಏನೆಲ್ಲ ಕೆಲಸ ಮಾಡಬಹುದು, ದಿನನಿತ್ಯ ಚಟುವಟಿಕೆಯಲ್ಲಿ ಯಾವ್ಯಾವ ಕೆಲಸ ಇದೆ, ಅದು ಹಳ್ಳಿಲಿ ಆಗಿರ್ಬೋದು, ಸಿಟಿಲಿ ಆಗಿರ್ಬೋದು, ಯಾವ್ಯಾವ ಥರ ಕೆಲಸ ಇದೆ, ಆ ಎಲ್ಲ ಕೆಲಸಗಳನ್ನೂ ಕೂಡ ನಾನು ಸ್ವತಃ ನಾನೇ ಆ ಕೆಲಸಕ್ಕೆ ಹೋಗಿ ಆ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಫೈನಲಿ ಇದು ನನ್ನ ಕಾನ್ಸೆಪ್ಟು. ಇದು ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿರುತ್ತೆ. ಇದೇ ರೀತಿ ನಾನು ವೀಡಿಯೋ ಮಾಡ್ತೀನಿ. ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ, ನಮ್ಮ ಒಂದು ಕಾಯಿ ಕೀಳೋ ಕೆಲಸ ಇದೆ. ನಾನು ಮೊದಲೇ ಹೇಳ್ದಾಗೆ ಅದನ್ನು ಕಾಯಿ ಕೀಳ್ತಾರೆ, ನಾವು ಅದನ್ನು ಅನ್ಲೋಡಿಂಗ್ ಮಾಡಬೇಕು. ಅದು ಯಾವ ರೀತಿ ಇರುತ್ತೆ ಕೆಲಸ ಅನ್ನೋದನ್ನು ನಿಮ್ಮ ಮುಂದೆ ಒಂದು ಶಾರ್ಟ್ ವೀಡಿಯೋ ಆಗಿ ಮಿನಿ ಲಾಗ್ಸ್ ಆಗಿ ಮಾಡ್ತಾಯಿದ್ದೀವಿ. ಅಂದರೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕೆಲಸನೂ ಮಾಡಬೇಕು. ಕೆಲಸ ಮಾಡಿಲ್ಲ ಅಂದರೆ ಓನರು ಕೂಡ ಬೇಜಾರು ಮಾಡ್ಕೋತಾರೆ. ಅದರಿಂದ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ ತಗೋತಾ ಕೆಲಸ ಮಾಡ್ತಾ ಹೋಗ್ತೀವಿ. ಡೋರ್ನಳ್ಳಿಗೆ ಬಂದ್ವಿ ನೋಡಿ. ಇದೇ ಡೋರ್ನಳ್ಳಿಗೆ ಬಂದ್ವಿ. ಏಸಪ್ಪ ಇಲ್ಲೇ ಇದ್ದಾನೆ. ಹೋಗ್ತಾ ಇದ್ದೀವಿ. ತೋಟ ನೋಡಿ, ಅದೇ ತೋಟ. ನಮಸ್ತೆ ಮೇಡಮ್. ಇಲ್ಲ ಕಾಲೇಜ್ ಇಲ್ಲ ಇವತ್ತು. ಇಲ್ಲ ಮೇಡಮ್, ಕಾಲೇಜ್ ಹೋಗ್ತಾ ಇಲ್ಲ. ಬಿಟ್ಬಿಟ್ಟ ಸ್ಪೋರ್ಟ್ಸ್ಗೆಲ್ಲ ಹೋಗ್ತಿದ್ದಲ್ಲ. ಸ್ಪೋರ್ಟ್ಸ್ ಓಪನ್ ಸ್ಪೋರ್ಟ್ಸ್ ಇತ್ತು. ಕಾಯಿ ತುಂಬೋಣ ಅಂತಲೇ ಹೋದ್ವಿ, ಆದರೆ ಕಾಯಿ ಕೀಳೋನು ಇನ್ನೂ ಬಂದೇ ಇರಲಿಲ್ಲ. ಸೊ ಅದರಿಂದ ಅಲ್ಲೊಂದು ಸ್ವಲ್ಪ ಮಳೆ ಎಲ್ಲ ಬೆಳ್ಕೊಂಡಿತ್ತು. ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಂತ ಅಂದರು. ಅದನ್ನು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ವಿ. ಮಚ್ಚಲ್ಲಿ ಮತ್ತು ನೋಡಿ ಯಾವ ರೀತಿ ಕೊಚ್ಚಬೇಕು ಅಂತ. ಮಚ್ಚಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ನೋಡಿ ಎಲ್ಲ ಒಂದೊಂದು ಹತ್ತಾರ ಹಿಡ್ದಿದ್ದಾರೆ. ಮಚ್ಚು, ಕುಡ್ಲು ಆ ಥರ ಎಲ್ಲ ಹಿಡ್ಕೊಂಡು ಎಲ್ಲ ಬೇಲೆಲ್ಲ ಕಟ್ ಮಾಡಬೇಕು. ನೋಡಿ ಇಲ್ಲಿ ಬಾಹುಬಲಿ ಥರ ಕಟ್ ಮಾಡಿ ಎಳಿತಾ ಇದ್ದಾರೆ ನೋಡಿ. ಹೇಳಿ ನೀವು ವಿಡಿಯೋದಲ್ಲಿ ಬತ್ತಿ ಹೇಳಿ. ಅಯ್ಯೋ ಪಾಪ ಅಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಿ ತೋಟದ ಹತ್ರ ಹೋಗ್ತಾ ಇದೀವಿ. ನೋಡಿ ಅದೇ ತೋಟ. ರೈಟ್ ಸೈಡ್ ಕಾಣ್ತಾ ಇದೆ, ಲೆಫ್ಟ್ ಸೈಡ್ ಕಾಣ್ತಾ ಇದೆಯಲ್ಲ ನೋಡಿ, ಅದೇ ತೋಟ. ಬನ್ನಿ, ಕಾಯಿ ಕೀಳೋರು ಇನ್ನೂ ಬಂದಿಲ್ಲವಂತೆ. ಸೊ ಅದರಿಂದ ಕೆಲಸ ಮಾಡೋಣ. ಅಲ್ಲಿ ಸುಮಾರು ಕೆಲಸ ಮಾಡೋಕ್ಕೆ ಬೇಜಾನೈತಂತೆ ತೋಟದಲ್ಲಿ. ಬನ್ನಿ ಮಾಡೋಣ, ಯಾವ ಥರ ಕೆಲಸ ಕೊಡ್ತಾರೆ ನೋಡೋಣ ಬನ್ನಿ. ಇವತ್ತು ಕೆಲಸ ಇಲ್ಲೇ ನೋಡಿ. ಬಂದ್ವಿ ನೋಡಿ, ಇದೇ ತೋಟ. ಅದು ತೋಟದ ಮನೆ. ತೋಟದ ಹತ್ರ ಬಂದ್ವಿ ನೋಡಿ. ಅಲ್ಲಿ ಆ ಬುಡ ಐತಲ್ಲ, ಕಡ್ದವ್ರಲ್ಲ, ಆ ನಾಲ್ಕೆ ಎತ್ತೈತೆ ಅಂತ ಹಾಕ್ಬಿಡಿ. ಅಂತೂ ಇಂತೂ ಕೆಲಸ ಹೇಳಿದ್ರು ನೋಡಿ. ಈ ಸೆಕೆಲನ್ನೇ ಅಂತ ಗುಡ್ಡೆ ಮಾಡಿ ಬೆಂಕಿ ಹಾಕ್ಬೇಕು ಅಂತ ಆಗ್ತಾಯಿದ್ದೀವಿ. ಇದು ಇಲ್ಲಿಂದ ಯಾವುದಕ್ಕೂ ಯೂಸ್ ಇಲ್ಲ. ಸೌದೆಗೆ ಯಾರು ತಗೊಂಡು ಹೋಗಲ್ಲ, ಇಲ್ಲಿಂದ ದೂರ ಆಗುತ್ತೆ. ಅದರಿಂದ ಈ ಥರ ಎಳೆದು ಈ ಥರ ಎಲ್ಲನೂ ಎಳೆದು ಬೆಂಕಿ ಹಾಕ್ತಾರೆ. ಗುಡ್ಡೆ ಮಾಡಿ ಬೆಂಕಿ ಹಾಕ್ಬೇಕು. ಇದು ಸಪೋರ್ಟದ್ದು ಮರ. ಫಸ್ಟ್ ಜಾಸ್ತಿ ಕಚ್ತಿಲ್ಲ ಅಂದ್ಬಿಟ್ಟು ಕಟ್ ಮಾಡಿಸಿದ್ದಾರೆ. ಅದನ್ನು ನಾವು ನೋಡಿ ಈ ಥರ ಅಂಟ್ಕೊಂಡಿರೋದನ್ನ ಈ ಥರ ಗುಡ್ಡೆ ಮಾಡೋದು ನೋಡಿ. ಇವತ್ತು ಕೆಲಸ ಇಷ್ಟೇ. ಕಾಯಿ ಕೀಳೋನ್ ಬರೋ ತನಕ ಇದೇ ಕೆಲಸ ಮಾಡಬೇಕಂತೆ. ಮಾಡ್ತಾಯಿದ್ದೀವಿ. ಹಾಯ್, ಹಲೋ. ನೋಡಿ ಇಲ್ಲ ತೋಟಕ್ಕೆ ಬಂದಿದ್ದೀವಿ. ಇದು ನಮ್ಮ ಓಲ್ಡು ಮೇಡಮ್ ಅವ್ರ ತೋಟ. ನೋಡಿ ಯಾವ ಥರ ಐತೆ, ಚೆನ್ನಾಗಿದೆ. ಕೊಳೆ ಎಲ್ಲ. ಇಲ್ಲಿ ಕೆಲಸಕ್ಕೆ ಬಂದಿದ್ದೀವಿ. ಇವತ್ತು ಕಾಯಿ ಕೀಳೋಣ ಅಂತ ಬಂದಿದ್ದೀವಿ. ಕಾಯಿ ಕೀಳೋರು ಇನ್ನೂ ಬಂದಿಲ್ಲ. ಕಾಯಿ ಎತ್ತಾಕಬೇಕು ನಾವು. ಅಲ್ಲಿ ತನಕ ಈ ಥರ ಎಲ್ಲ ಗುಡ್ಡೆ ಮಾಡ್ತಾಯಿದ್ದೀವಿ. ಈ ಥರ ನೋಡಿ, ಈ ಥರ ಎಲ್ಲ ಗಲೀಜಿರುತ್ತೆ, ಈ ಥರ ಎಲ್ಲ ಇರುತ್ತೆ. ಇದನ್ನು ಈ ಥರ ಗುಡ್ಡೆ ಮಾಡಬೇಕು. ಅದನ್ನು ಬೆಂಕಿ ಹಾಕೋಕ್ಕೆ ನೋಡಿ, ಹಾಗೆ ಗುಡ್ಡೆ ಮಾಡಬೇಕು. ಇಲ್ಲಿ ನೀರು ಹರಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹರಿತಾ ಇದೆ. ಇಲ್ಲಿ ಚೆನ್ನಾಗಿದೆ ನೀರು. ಕಾವಲಿ ಒಳಗಡೆನೇ ಹರಿತಾ ಇದೆ ನೋಡಿ. ತೋಟ ಈ ರೀತಿ ಇದೆ ತೋಟ ನೋಡಿ. ನೋಡಿ ಈ ತೋಟದ ಒಳಗಡೆನೇ ಈ ಥರ ಕಾವಲಿ ಹರಿತೈತೆ ನೀಟಾಗಿ. ಹತ್ರ ಬಾ. ಇಲ್ಲಿ ನೋಡಿ, ಈ ಥರ ಅನುಕೂಲವಾಗಿದ್ದರೆ ತೋಟ ಎಲ್ಲ ಚೆನ್ನಾಗಿ ವ್ಯವಸಾಯ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗೈತೆ ನೀರು ನೋಡಿ, ಚೆನ್ನಾಗಿದೆ.
ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೋಡಿ ಆ ಕಡೆ ನೋಡಿ ಯಾವ ರೀತಿ ಇದೆ, ಆಮೇಲೆ ಯಾತ್ರೆ ನೋಡಿ ಇಲ್ಲೆಲ್ಲ ಕಟ್ಟೆ ಎಲ್ಲ ನೀಟಾಗಿ ಕಟ್ಟಿಸಿದ್ದಾರೆ, ಚೆನ್ನಾಗಿದೆ. ಈ ಥರ ನೀರು ಹರಿಯುತ್ತೆ ಹಿಂಗೆ ಅಷ್ಟು. ಕೆಲಸ ಎಲ್ಲ ಮಾಡಿದ್ವಿ, ಕೆಲಸದ ಪಾಡು ಕೆಲಸ ನಡೀತಾ ಇತ್ತು. ಬನ್ನಿ ಹಂಗೆ ಒಂದು ವಾಕ್ ಹೋಗೋಣ ಅಂದ್ಬಿಟ್ಟು ಹುಡುಗರು ಯಾರು ಕರ್ಕೊಬಂದು ಇಲ್ಲೇ ನೋಡ್ತಾ ಇದ್ವಿ. ಚೆನ್ನಾಗಿತ್ತು ತೋಟ, ಯಾವ ಥರ ಇದೆ ತೋಟ ಅಂತ ನೋಡೋಣ ಅಂತ ನೋಡ್ತಾ ಇದ್ವಿ. ಹೆಂಗಿದ್ರು ಕಾಯಿ ಕೇಳೋದು ಇನ್ನೂ ಬಂದಿಲ್ವಲ್ಲ, ಸೊ ಅದರಿಂದ ನಮಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಬನ್ನಿ ನೋಡೋಣ ಅಂದ್ಬಿಟ್ಟು ಹೊಲ ಎಲ್ಲ ನೋಡೋಣ, ತೋಟ ಹೇಗಿದೆ, ಚೆನ್ನಾಗೈತಾ ಏನು ಎತ್ತ ಅಂತ ಹೊರಟಿ ಮೇಲೆಲ್ಲ ನೋಡಿದ್ವಿ. ಕಾಯಿ ಎಷ್ಟೈತೆ ಏನೈತೆ ಅಂತ. ಕಾಯೆಲ್ಲ ಚೆನ್ನಾಗಿ ಬಿಟ್ಟಿತ್ತು, ಫಸಲೆಲ್ಲ ಚೆನ್ನಾಗಿ ಬಿಟ್ಟಿತ್ತು. ನೋಡೋಣ ಅಂತ ನೋಡ್ತಾ ಇದ್ವಿ. ಮತ್ತು ಇಲ್ಲಿ 2 ಹಸು ಸಾಕಿದ್ರು. ಆ ಹಸುಗಳ್ನ ಮೇಯ್ಸೋಕ್ಕೆ ಯಾರೂ ಇರಲ್ವಂತೆ ಈ ತೋಟದಲ್ಲಿ. ಏನಕ್ಕೆ ಅಂದರೆ ಹಸುಗಳು ಅವೇ ಮೇಯ್ಕೊಂಡು ಅವೇ ಕೊಟ್ಟಿಗೆಗೆ ಹೋಯ್ತಾವಂತೆ. ಸೊ ಯಾವುದೇ ಬೇರೆಯವ್ರಿಗೆ ಯಾರ ಹೊಲಕ್ಕೂ ಹೋಗಲ್ವಂತೆ, ಅವ್ರ ತೋಟದಲ್ಲಿ ಮಾತ್ರ ಇರ್ತಾವಂತೆ. ಏನು ಒಂದು ಹೇಳೋಕ್ಕೂ ಒಂದು ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಏನಕ್ಕಂದರೆ ಸುತ್ತ ಬೇಲಿ ಹಾಕಿದ್ದಾರೆ, ಅದಕ್ಕೆ. ನೋಡಿ ಕಾಯಿ ತುಂಬದ ಅಂತ ಬಂದು ಕಾಯಿ ಕೆಡಗೋರೆ ಬಂದಿಲ್ಲ ಇವತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಈ ಥರ ಸೌದೆಲ್ಲ ಒಂದು ಕಡೆ ಕಡ್ದಿರೋದೆಲ್ಲ ಗುಡ್ಡೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನಾಗೂ ಬಂದಿಲ್ಲ ಕಾಯಿ ಕೆಡಗೋರು. ನೋಡಿ ಈ ಕೆಲಸಕ್ಕೆ ಬರ್ತೀನಿ ಅಂದರೆ ಬರ್ತೀನಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ಈ ರೀತಿ ಕಾಯಿಸ್ಬಾರ್ದು. ನಮ್ಮದೇನೋ ಇಲ್ಲ ಬಿಡಿ, ಓನರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು. ಏನಕ್ಕೆ ಅಂದರೆ ಕಾಯಿ ಕೆಡಗೋರು ಬಂದಿಲ್ಲ. 1 ಗಂಟೆ ಕಾದ್ವಿ, ಕಾಯಿ ಕೆಡಗೋರು ಇನ್ನೂ ಬಂದಿಲ್ಲ. ಅದಕ್ಕೆ ನೋಡಿ ಈ ಥರ ಎಲ್ಲ ಗುಡ್ಗುಡ್ಡೆ ಈ ಥರ ಹಾಕಿದ್ದು. ಸಪೋಟೊ ಗಿಡ ಎಲ್ಲ ಕಟ್ ಮಾಡಿಸಿದ್ರು, ಫಸ್ಟು ಕರೆಕ್ಟಾಗಿ ಬಿಡ್ತಾಯಿಲ್ಲ ಅಂತ ಎಲ್ಲನೂ ಈ ಥರ ಗುಡ್ಡೆ ಮಾಡಿದ್ದೀವಿ. ಈ ಗುಡ್ಡೆ ಆಯಿತು, ಈಗ ಹೊರಡ್ತಾ ಇದ್ದೀವಿ. ಕೊನೆಯದಾಗಿ ಹೇಳೋದೊಂದೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಕ್ಲಿಕ್ ಮಾಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಕ್ಲಿಕ್ ಮಾಡಿ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಅಂತೂ ಇಂತೂ ಕೆಲಸ ಎಲ್ಲ ಮುಗಿಸ್ತು. ಮಧ್ಯಾಹ್ನ ಆಗೇ ಹೋಯ್ತು. ಕಾಯಿ ಕೀಳೋರು ಇನ್ನೂ ಬರಲೇ ಇಲ್ಲ. ಸೊ ಅದಕ್ಕೆ ಊಟ ಮಾಡ್ಕೊಂಡೋಗಿ ಮನೆಗೆ ಅಂತ ಹೇಳಿದ್ರು ಮೇಡಮು. ಸರಿ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡು ಚೆನ್ನಾಗಿತ್ತು. ಅನ್ನ ಸಾಂಬಾರು ಮೇಡಮ್ ಕೈ ರುಚಿ. ಊಟ ಮಾಡಿ ಸುಮಾರು ದಿನಗಳಾಗಿತ್ತು. ಸರಿ ನಾಳೆ ಬನ್ನಿ, ನಾಳೆ ಬರ್ತಾರೆ ಕಾಯಿ ಕೀಳೋರು, ನಾಳೆನಾದರೂ ಎತ್ತಗೋಣ ಅಂತ ಅಂದರು. ಓಕೆ ಮೇಡಮ್ ಬರ್ತೀವಿ ಅಂತ ಬಾಯ್ ಹೇಳ್ದು. ಓಕೆ ಫ್ರೆಂಡ್ಸ್, ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ವೀಡಿಯೋ ಕಾಯ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾಳೆ. ಬಾಯ್.